Welcome my dear students. In this video we are going to work out a problem on capital structure based on EBIT and EPS analysis. Before getting into the problem, in my earlier videos I have explained about a capital structure. That means a company's capital consists of various components like equity share capital, preference share capital, debentures, bank loans, retained earnings or any other method or mode of financing. So ಒಂದು ಕಂಪನಿಯ ಕ್ಯಾಪಿಟಲ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇರಬಹುದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರಬಹುದು, ಡಿಬೆಂಚರ್ಸ್ ಇರಬಹುದು ಮತ್ತು ಲೋನ್ಸ್ ಇರಬಹುದು. ಆದರೆ the company belongs to equity shareholders. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದ್ದರು, ಡಿಬೆಂಚರ್ಸ್ ಹೋಲ್ಡರ್ಸ್ ದುಡ್ಡು ಕೊಟ್ಟಿದ್ರು, ಬ್ಯಾಂಕ್ ಅವರು ಫೈನಾನ್ಸ್ ಮಾಡಿದ್ರು ಕೂಡ the company ultimately belongs to the equity shareholders because they are the real owners of the company. ಸೊ ಒಂದು ಈಕ್ವಿಟಿ ಶೇರ್ ಹೋಲ್ಡರ್ಸೇ ಕಂಪನಿಯ ನಿಜವಾದ ಓನರ್ಸು ಅಂತಂದಾಗ ಎವ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ should belong to them, and the company should strive for the achievement of highest profitability for shareholders. Even at the time of discussing about the objectives of financial management, we have discussed that wealth maximization to equity shareholders should be the sole objective of a financial manager ಅಂತ. ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸಿನ ವೆಲ್ತನ್ನು ಜಾಸ್ತಿ ಮಾಡೋ ರೀತಿಯಲ್ಲಿ ಒಂದು ಕಂಪನಿ ಕೆಲಸ ಮಾಡಬೇಕು. ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಶುಡ್ ಗೆಟ್ ಮೋರ್ ಶೇರ್ ಆಫ್ ದೇರ್ ವೆಲ್ತ್ ಫ್ರಮ್ ದ ಬಿಸ್ನೆಸ್. ಸೊ ಟು ಮ್ಯಾಕ್ಸಿಮೈಸ್ ದ ರಿಟರ್ನ್ಸ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ವಿ ಆರ್ ಯೂಸಿಂಗ್ ಲಿವರೇಜ್ ಬಿಟ್ವೀನ್ ಓನ್ ಕ್ಯಾಪಿಟಲ್ ಆ್ಯಂಡ್ ಬಾರೋಡ್ ಕ್ಯಾಪಿಟಲ್. ಏಕೆಂದರೆ ಬಾರೋಡ್ ಕ್ಯಾಪಿಟಲ್ಗೆ ಒಂದು ಫಿಕ್ಸೆಡ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಆ ಫಿಕ್ಸೆಡ್ ಅಮೌಂಟ್ ಆಫ್ ಇಂಟ್ರೆಸ್ಟನ್ನು ಅವರಿಗೆ ಪೇಮೆಂಟ್ ಮಾಡಿಬಿಟ್ರೆ ಅವ್ರು ಮತ್ತೆ ಇನ್ನೇನು ಕೇಳೋದಿಲ್ಲ. ಸೊ when you make more profits, it is advisable for you to go for borrowed capital with a less cost of capital. ಸೊ ಒಂದು ಕಂಪನಿಗೆ ಫೈನಾನ್ಸಿಂಗ್ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರ ಬಂದಾಗ, ಅಡಿಷ್ನಲ್ ಕ್ಯಾಪಿಟಲನ್ನು ರೈಸ್ ಮಾಡ್ಕೋಬೇಕು ಅನ್ನೋ ವಿಚಾರ ಬಂದಾಗ ಈಕ್ವಿಟಿಗೆ ಹೋದರೆ ಒಳ್ಳೇದಾ, ಡಿಬೆಂಚರ್ಸ್ಗೆ ಹೋದರೆ ಒಳ್ಳೇದಾ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡಿದ್ರೆ ಒಳ್ಳೇದಾ, ಲೋನ್ ತಗೊಂಡ್ರೆ ಒಳ್ಳೇದಾ ಅನ್ನೋದು ಇಟ್ಸ್ ಅ ಬಿಗ್ ಕ್ವಶನ್ ಮಾರ್ಕ್ ಬಿಫೋರ್ ಎ ಫೈನಾನ್ಷಿಯಲ್ ಮ್ಯಾನೇಜರ್. ಯಾವ ರೀತಿಯಾಗಿ ಯಾವ ಸೋರ್ಸಿಂದ ಅವರು ಫೈನಾನ್ಸನ್ನು ತಗೊಂಡ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹೆಚ್ಚಿನ ಲಾಭ ಸಿಗುತ್ತೆ. ಯಾವುದೇ ಫೈನಾನ್ಷಿಯಲ್ ಆಪರ್ಚುನಿಟಿಯನ್ನು ಅವರು ಬಳಸ್ಕೋಬೇಕಾದ್ರೆ ಫಸ್ಟ್ ದೇ ವಿಲ್ ಬಿ ಥಿಂಕಿಂಗ್ ಅಬೌಟ್ ವೆದರ್ ದಿಸ್ ಪ್ಲ್ಯಾನ್, ವೆದರ್ ದಿಸ್ ಸ್ಕೀಮ್ ಆಫ್ ಅರೇಂಜ್ಮೆಂಟ್ ವಿಲ್ ಮ್ಯಾಕ್ಸಿಮೈಸ್ ದ ರಿಟರ್ನ್ಸ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಹೌ ಡು ವಿ ನೋ ದಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಮ್ಯಾಕ್ಸಿಮಮ್ ರಿಟರ್ನ್ಸ್ ಬರ್ತಿದೆಯಾ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ? We can understand by calculating EPS, earnings per share. If the earnings per share is more, if the EPS is increasing, we can say that that company is making more profit for equity shareholders. The shareholders' wealth is increasing. So, ಈ ಥರದ ಕ್ಯಾಪಿಟಲ್ ಸ್ಟ್ರಕ್ಚರ್ ಸಿಚುವೇಶನ್ಸ್ ಬಂದಾಗ ಯಾವ ಒಂದು ಸೋರ್ಸಿಂದ ನಾವು ಫೈನಾನ್ಸನ್ನು ರೈಸ್ ಮಾಡಬೇಕು ಅನ್ನೋ ಕ್ವಶನ್ ಬಂದಾಗ we will consider all the available alternatives. ನಮಗಿರಂತಹ ಏನೇನು ಆಲ್ಟರ್ನೇಟಿವ್ಸ್ ಇದೆ ಅನ್ನೋದನ್ನು ಕನ್ಸಿಡರ್ ಮಾಡಿಬಿಟ್ಟು ಫೈನಲಿ ವಿಚ್ ಈಸ್ ದ ಬೆಸ್ಟ್ ಆಲ್ಟರ್ನೇಟಿವ್ ದಟ್ ಈಸ್ ಗೋಯಿಂಗ್ ಟು ಗಿವ್ ಅಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ರಿಟರ್ನ್ಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಯಾವ ಒಂದು ಆಲ್ಟರ್ನೇಟಿವ್ ಹೈಯೆಸ್ಟ್ EPS ಅನ್ನು ಜನರೇಟ್ ಮಾಡಿ ಕೊಡುತ್ತೋ ದಟ್ ಈಸ್ ದ ಒನ್ ವಿಚ್ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್ ಅಲ್ಟಿಮೇಟ್ಲಿ. ಸೊ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಬೇಸಿಕ್ ಐಡಿಯಾ ಅಬೌಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಸಿಷನ್ಸ್, ಇದರ ಬೇಸಿಸ್ ಮೇಲೆ ನಮಗೆ ಎಕ್ಸಾಮಿನೇಷನಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ. ಒಂದು ಕಂಪನಿ ಒಂದಷ್ಟು ಅಡಿಷ್ನಲ್ ಕ್ಯಾಪಿಟಲನ್ನು ರೈಸ್ ಮಾಡುವಂಥ ಒಂದು ಸಿಚುವೇಷನಲ್ಲಿ ಒಂದು 3-4 ಪ್ಲ್ಯಾನ್ಸ್ ಅಥವಾ ಆಲ್ಟರ್ನೇಟಿವ್ಸ್ ಅಥವಾ ಸ್ಕೀಮ್ಸನ್ನು ಇಟ್ಕೊಂಡಿರುತ್ತೆ. ನಾವು ಬೀಯಿಂಗ್ ಎ ಫೈನಾನ್ಷಿಯಲ್ ಮ್ಯಾನೇಜರ್ಸ್ ವಿ ಶುಡ್ ಎವ್ಯಾಲ್ಯೂಯೇಟ್ ದ ಪ್ಲ್ಯಾನ್ಸ್ ಆಫ್ ದ ಕಂಪನಿ ಆ್ಯಂಡ್ ವಿ ಶುಡ್ ಸಜೆಸ್ಟ್ ದಿ ಕಂಪನಿ ದಟ್ ವಿಚ್ ಈಸ್ ದ ಬೆಸ್ಟ್ ಪಾಸಿಬಲ್ ಆಲ್ಟರ್ನೇಟಿವ್ ಫಾರ್ ದ ಕಂಪನಿ ವಿಚ್ ವಿಲ್ ಮ್ಯಾಕ್ಸಿಮೈಸ್ ದ ರಿಟರ್ನ್ಸ್ ಆಫ್ ದ ಶೇರ್ ಹೋಲ್ಡರ್ಸ್.
ಶೇರ್ ಹೋಲ್ಡರ್ಸ್ಗೆ ಲಾಭ ಹೆಚ್ಚಿಗೆ ತಂದುಕೊಡುವಂತಹ ಪ್ಲಾನ್ ಯಾವುದಿರುತ್ತೋ ಅದನ್ನು ನಾವು ಸಜೆಸ್ಟ್ ಮಾಡಬೇಕಾಗತ್ತೆ. ನಾವು ಲೆಟ್ ಅಸ್ ಗೋ ಟು ಎ ಕ್ವಶನ್. ಲುಕ್ ಅಟ್ ದ ಸ್ಕ್ರೀನ್. Suppose that a firm has an all equity capital structure consisting of 1 lakh ordinary shares of rupees 10. ಒಂದು ಕಂಪನಿಯಲ್ಲಿ ಬರೀ ಈಕ್ವಿಟಿ ಕ್ಯಾಪಿಟಲ್ ಮಾತ್ರ ಇದೆ ನೋಡಿ, ಆಲ್ ಈಕ್ವಿಟಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿಯವರೆಗೆ ಆ ಕಂಪನಿಯಲ್ಲಿ ಬೇರೆ ರೀತಿಯಾದಂತಹ ಡಿಬೆಂಚರ್ಸೋ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಲೋ, ಲೋನ್ಸೋ ಯಾವುದೂ ಇಲ್ಲ. ಇಲ್ಲಿಯವರೆಗೆ ಆ ಕಂಪನಿಯಲ್ಲಿ ಏನಿತ್ತು ಅಂದರೆ ಆಲ್ ಈಕ್ವಿಟಿ. Up to now, that company was having only equity share capital. That company doesn't had any preference share capital or debentures or any other loans. So, an all equity capital structure consisting of ಎಷ್ಟಿತ್ತು equity share capital ಅವ್ರ ಹತ್ರ ಅಂತಂದರೆ 1 lakh ordinary shares of rupees 10 each. 1 lakh ordinary shares of rupees 10 each ಅಂದರೆ 1 lakh into 10 rupees, that is 10 lakh rupees. Because this is not amount. When you are studying the question, you should be very careful. So capital structure consisting of, that is not rupees 1 lakh. Rupees anta mention madilla. That is 1 lakh ordinary shares. 1 ಲಕ್ಷ ಷೇರುಗಳು. ಆ ಕಂಪನಿಯಲ್ಲಿ ಎಷ್ಟು ಷೇರುಗಳಿದೆ? 1 ಲಕ್ಷ ಷೇರುಗಳಿದೆ. ಆಫ್ rupees 10 each. ಒಂದೊಂದು ಶೇರಿನ ಬೆಲೆ ಎಷ್ಟು? 10 rupees. So 1 lakh shares of rupees 10 each andre their equity share capital comes to 10 lakh rupees. 1 lakh into 10 rupees. That was the existing capital structure of the company. ಆ ಕಂಪನಿಯಲ್ಲಿ ಈಗ ಎಷ್ಟು ಕ್ಯಾಪಿಟಲ್ ಇದೆ ಅಂತಂದರೆ ಬರೀ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, 1 lakh ಶೇರ್ಸ್ ಇದೆ, ಒಂದೊಂದು ಶೇರಿನ ಬೆಲೆ 10 ರೂಪಾಯಿ, ಅಂದರೆ ದೇರ್ ಟೋಟಲ್ ಕ್ಯಾಪಿಟಲ್ ಈಸ್ 10 lakh rupees. The firm wants to raise rupees 2,50,000 to finance its investments. So 10 lakhs rupees already ಇದೆ, ಆದರೆ ಅದು ಅವರಿಗೆ ಸಾಕಾಗ್ತಾ ಇಲ್ಲ. The existing capital is not sufficient for them. They want to raise another 2,50,000. ಅಲ್ಲಿ ನೋಡಿ, ಅಬ್ಸರ್ವ್ ದಟ್ 2,50,000 rupees. ರುಪೀಸ್ ಸಿಂಬಲ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ? ಎಸ್, ದಟ್ ಮೀನ್ಸ್ rupees 2,50,000. 2,50,000 rupees ಅಷ್ಟು ಹೆಚ್ಚಿನ ಫೈನಾನ್ಸ್ ಅವರಿಗೆ ಬೇಕಾಗ್ತಾ ಇದೆ. ಸೊ ಬೇಕಾದಾಗ ಕನ್ಸಿಡರಿಂಗ್ 3 ಆಲ್ಟರ್ನೇಟಿವ್ ಮೆಥಡ್ಸ್ ಆಫ್ ಫೈನಾನ್ಸಿಂಗ್, ಅವ್ರೇನು ಮಾಡ್ತಿದ್ದಾರೆ? ದೇ ಆರ್ ಕನ್ಸಿಡರಿಂಗ್ 3 ಆಲ್ಟರ್ನೇಟಿವ್ ಮೆಥಡ್ಸ್. ಅವರಿಗೆ ಅಡಿಷ್ನಲ್ ಆಗಿ 2.5 ಲಕ್ಷ ದುಡ್ಡು ಬೇಕಾಗಿದೆ. ಆಲ್ರೆಡಿ 10 lakhs ಇದೆ, ಬಟ್ ಸ್ಟಿಲ್ ದೇ ವಾಂಟ್ ಅಡಿಷ್ನಲ್ 2.5 lakh rupees ಕ್ಯಾಪಿಟಲ್. ಅದನ್ನು ರೈಸ್ ಮಾಡೋದಕ್ಕೆ ದೇ ಆರ್ ಕನ್ಸಿಡರಿಂಗ್ 3 ಆಲ್ಟರ್ನೇಟಿವ್ಸ್. ವಿಚ್ ಈಸ್ ದ 3 ಆಲ್ಟರ್ನೇಟಿವ್ಸ್? ನಂಬರ್ 1, ಟು ಇಶ್ಯೂ 25,000 ಆರ್ಡಿನರಿ ಶೇರ್ಸ್ ಆಫ್ rupees 10 each. ಮೊದಲನೇ ಆಲ್ಟರ್ನೇಟಿವ್ ಏನು ಅವ್ರ ಹತ್ರ ಇರೋದು? 25,000 ಆರ್ಡಿನರಿ ಶೇರ್ಸ್ ಆಫ್ rupees 10 each. ಆರ್ಡಿನರಿ ಶೇರ್ಸ್ ಅಂದರೆ ಈಕ್ವಿಟಿ ಶೇರ್ಸು, 25,000 ಆರ್ಡಿನರಿ ಶೇರ್ಸು. ದೆನ್ ವಾಟ್ ಈಸ್ ದ ಸೆಕೆಂಡ್ ಪ್ಲಾನ್ ದೇ ಹ್ಯಾವ್? The second alternative they are having is to borrow 2,50,000 at 8% rate of interest. Borrow, that means loan. ಲೋನ್ ತಗೊಳ್ಳೋಣ. ಎಷ್ಟು ರೇಟ್ ಆಫ್ ಇಂಟ್ರೆಸ್ಟು? 8% ರೇಟ್ ಆಫ್ ಇಂಟ್ರೆಸ್ಟ್ಗೆ ಎಷ್ಟು ತಗೊಳ್ತಿದ್ದಾರೆ? ಅಗೇನ್ 2,50,000. 2,50,000. ಇನ್ ದ ಫಸ್ಟ್ ಕೇಸ್ ಆಲ್ಸೋ 25,000 ಶೇರ್ಸ್ ಅಂದರೆ ಇಂಟು 10 rupees 2,50,000. ಸೊ ಒಂದು ಆರ್ಡಿನರಿ ಶೇರ್ಸಲ್ಲಿ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಎರಡನೇದು ಲೋನ್ ತಗೊಳ್ಳೋಣ 8%ಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮೂರನೇ ಪ್ಲ್ಯಾನ್ ಏನಿದೆ ಅವ್ರ ಹತ್ರ ಅಂತಂದರೆ ಟು ಇಶ್ಯೂ 2,500 ಪ್ರಿಫರೆನ್ಸ್ ಶೇರ್ಸ್ ಆಫ್ 100 each. 2,500 ಪ್ರಿಫರೆನ್ಸ್ ಶೇರ್ಸ್ ಆಫ್ 100 each, ದಟ್ ಈಸ್ ಆಲ್ಸೋ ಅಟ್ 8%. ಸೊ 2,500 ಇಂಟು 100 ಅದು ಕೂಡ ನಮಗೆ 2,50,000 ಬರುತ್ತೆ. 8% ಡಿವಿಡೆಂಡ್ ಅದರ ಮೇಲೆ. ರೇಟ್ ಆಫ್ ಡಿವಿಡೆಂಡ್ ಈಸ್ 8%. ನಾವು ಸೊ 3 ಪ್ಲ್ಯಾನ್ಸ್ ಅವ್ರ ಹತ್ರ ಇದೆ. ಒಂದು 25,000 ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡುವಂಥದ್ದು. ಒಂದೊಂದು ಶೇರು 10 ರೂಪಾಯಿ ಆದರೆ 25,000 ಇಂಟು 10 rupees 2,50,000 rupees ಅಂದರೆ ಫುಲ್ಲಾಗಿ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಎರಡನೇದು ಲೋನ್ ತಗೊಳ್ಳೋಣ 8%ಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟ್ ರೇಟ್ ಬಂದು 8%. ಮೂರನೇದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡೋಣ ಅಂತ ನೋಡ್ತಿದ್ದಾರೆ. ಅದರ ಮೇಲೆ ಕೂಡ ಪ್ರಿಫರೆನ್ಸ್ ಡಿವಿಡೆಂಡು 8% ಇದೆ. ಸೊ ಈ 3 ಪ್ಲ್ಯಾನ್ಸಲ್ಲಿ ಯಾವುದು ಬೆಸ್ಟ್ ಆಲ್ಟರ್ನೇಟಿವ್ ಅವ್ರಿಗೆ ಅನ್ನೋದನ್ನು ನಾವೇ ಹೇಳಬೇಕಾಗತ್ತೆ, ಡಿಪೆಂಡಿಂಗ್ ಅಪಾನ್ ದ EPS ಅನಾಲಿಸಿಸ್. ಅದನ್ನು ಮಾಡೋಣ. ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಇಫ್ ದ ಫರ್ಮ್ಸ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸಸ್
earnings before interest and taxes means what? Earnings before interest and taxes ಅಂದ್ರೆ ಏನು? EBIT, the firm's EBIT. The firm's EBIT after additional investment or 3,12,500. ಸೊ ಈ ಒಂದು ಅಡಿಷ್ನಲ್ ಇನ್ವೆಸ್ಟ್ಮೆಂಟ್ ಏನು ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ ಅದನ್ನು ತಗೊಂಡ್ಮೇಲೆ ಅವರಿಗೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ EBIT ಏನಪ್ಪ ಅಂದರೆ rupees 3,12,500. ದಟ್ ಈಸ್ ಆಪರೇಟಿಂಗ್ ಪ್ರಾಫಿಟ್. ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ 3,12,500 ಅಷ್ಟು ಬರುವಂಥ ಚಾನ್ಸಸ್ ಇದೆ. ದಟ್ ಮೀನ್ಸ್ EBIT ಈಸ್ ಗಿವನ್ ಫಾರ್ ಅಸ್. ದೆನ್ ಟ್ಯಾಕ್ಸ್ ರೇಟ್ ಈಸ್ 50%. ಇನ್ಕಮ್ ಟ್ಯಾಕ್ಸ್ ರೇಟ್ ಬಂದು 50%. ಫೈಂಡ್ ದಿ ಎಫೆಕ್ಟ್ ಆನ್ ಅರ್ನಿಂಗ್ಸ್ ಪರ್ ಶೇರ್ ಅಂದರೆ EPS. ನಾನು ಆಗಲೇ ಹೇಳಿದೆ EPS ಮಾಡಬೇಕು ಅಂತ. EPS ಅಂಡರ್ ದ 3 ಫೈನಾನ್ಸಿಂಗ್ ಆಲ್ಟರ್ನೇಟಿವ್ಸ್. ಸೊ ಅವರು ಕನ್ಸಿಡರ್ ಮಾಡ್ತಿರುವಂತಹ ಈ 3 ಫೈನಾನ್ಷಿಯಲ್ ಪ್ಲ್ಯಾನ್ಸಲ್ಲಿ EPS ಅನ್ನು ಕ್ಯಾಲ್ಕುಲೇಟ್ ಮಾಡಿ ಯಾವುದು ಒಳ್ಳೆ ಪ್ಲ್ಯಾನು ಅಂತ ನಿಮ್ಗೆ ಅನಿಸುತ್ತೆ. ನಾವು ಲೆಟ್ ಅಸ್ ಗೋ ಟು ದಿ ಸೊಲ್ಯೂಷನ್ ಪಾರ್ಟ್. ಓಕೆ, ಸೊ EPS ಅಂಡರ್ ಆಲ್ಟರ್ನೇಟಿವ್ ಫೈನಾನ್ಸಿಂಗ್ಸ್ ಒಂದು ಇನ್ಕಮ್ ಸ್ಟೇಟ್ಮೆಂಟನ್ನು ಮಾಡ್ತಾ ಇದ್ದೀವಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸು, ಎರಡನೇ ಕಾಲಮಲ್ಲಿ ಈಕ್ವಿಟಿ ಫೈನಾನ್ಸಿಂಗ್, ದೆನ್ ಡೆಟ್ ಫೈನಾನ್ಸಿಂಗ್, ದೆನ್ ಪ್ರಿಫರೆನ್ಸ್ ಫೈನಾನ್ಸಿಂಗ್. ಸೊ ಇದನ್ನು ಅವ್ರ ಹತ್ರ ಇರುವಂತಹ ಪ್ಲ್ಯಾನ್ ನಂಬರ್ 1, ಪ್ಲ್ಯಾನ್ ನಂಬರ್ 2, ಪ್ಲ್ಯಾನ್ ನಂಬರ್ 3 ಅಂತ ಹೇಳಿ ನಾವು ಅಂದ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡಿ ಅವರೇ ಹೇಳಿದಾರಲ್ಲ, ಮೊದಲನೇ ಪ್ಲ್ಯಾನ್ ಏನು ಅಂದ್ಕೊಂಡ್ರು? ಟು ಇಶ್ಯೂ ಈಕ್ವಿಟಿ ಶೇರ್ಸು. ಎರಡನೇ ಪ್ಲ್ಯಾನ್ ಏನು ಅಂದ್ಕೊಂಡ್ರು? ಲೋನು, ಡಿಬೆಂಚರ್ಸು. ಮೂರನೇ ಪ್ಲ್ಯಾನ್ ಏನು ಅಂದ್ಕೊಂಡ್ರು? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ಆ ಮೂರನ್ನೇ ನಾವು ಹೆಡ್ಡಿಂಗ್ಸ್ ಆಗಿ ತಗೊಳ್ತಾ ಇದ್ದೀವಿ. ಒಂದು ಈಕ್ವಿಟಿ ಫೈನಾನ್ಸಿಂಗ್, ಇನ್ನೊಂದು ಡೆಟ್ ಲೋನ್ ಫೈನಾನ್ಸಿಂಗ್, ಮೂರನೇದು ಪ್ರಿಫರೆನ್ಸ್ ಫೈನಾನ್ಸಿಂಗ್. ಸೊ ಲೆಟ್ ಅಸ್ ಬಿಗಿನ್ ಅವರ್ ಇನ್ಕಮ್ ಸ್ಟೇಟ್ಮೆಂಟ್ ವಿತ್ EBIT. ವೇರ್ ಈಸ್ ದ EBIT? ಸಿ ದ ಕ್ವಶನ್ ದೇ ಹ್ಯಾವ್ ಗಿವನ್ ಹಿಯರ್. 3,12,500 EBIT ಅನ್ನು ಕೊಟ್ಟಿದ್ದಾರೆ. ಸೊ EBIT ವಿಲ್ ಬಿ ಸೇಮ್ ಇನ್ ಆಲ್ ದಿ ಕಾಲಮ್ಸ್. ನೀವು ಈಕ್ವಿಟಿ ಫೈನಾನ್ಸ್ ತಗೊಂಡ್ರು, ಡೆಟ್ ಫೈನಾನ್ಸ್ ತಗೊಂಡ್ರು, ಪ್ರಿಫರೆನ್ಸ್ ತಗೊಂಡ್ರು, EBIT ಸೇಮ್ ಇರುತ್ತೆ. ದೇರ್ ಫೋರ್ 3,12,500 in all the 3 columns EBIT is taken. Then less interest. ಇಂಟ್ರೆಸ್ಟ್ ಎಷ್ಟಪ್ಪ ಅಂತ ನೋಡಿದ್ರೆ, ಈಗ ಮೊದಲನೇ ಪ್ಲ್ಯಾನಲ್ಲಿ ಇಂಟ್ರೆಸ್ಟ್ ಇಲ್ಲ. ವೈ ವಿ ಡೋಂಟ್ ಹ್ಯಾವ್ ಇಂಟ್ರೆಸ್ಟ್ ಇನ್ ದ ಫಸ್ಟ್ ಪ್ಲ್ಯಾನ್? ಬಿಕಾಸ್ ಎಕ್ಸಿಸ್ಟಿಂಗ್ ಈಕ್ವಿಟಿ ಕ್ಯಾಪಿಟಲ್ ಏನಿದೆ, ಆಲ್ ಈಕ್ವಿಟಿ ಅಂದರೆ ಇಲ್ಲಿವರೆಗೂ ಕಂಪನಿಯಲ್ಲಿ ಏನಾದರೂ ಲೋನ್ಸು ಡಿಬೆಂಚರ್ಸ್ ಇತ್ತ ಅಂದರೆ ಏನೂ ಇರಲಿಲ್ಲ, ಬರೀ ಈಕ್ವಿಟಿ ಕ್ಯಾಪಿಟಲ್ ಇತ್ತು. ಸೊ ಎಕ್ಸಿಸ್ಟಿಂಗ್ ದೇರ್ ವಾಸ್ ನೋ ಇಂಟ್ರೆಸ್ಟ್. ಸೊ ಹೊಸ ಕ್ಯಾಪಿಟಲ್ಸಲ್ಲಿ ಅವ್ರ ಹತ್ರ ಇರುವಂತಹ ಈ ಆಲ್ಟರ್ನೇಟಿವ್ ಪ್ಲ್ಯಾನ್ಸಲ್ಲಿ ಮೊದಲನೇ ಪ್ಲ್ಯಾನ್ ಏನು? 25,000 ಈಕ್ವಿಟಿ ಶೇರ್ಸು. ಸೊ ಓಲ್ಡ್ ಆಲ್ಸೋ ಈಕ್ವಿಟಿ ಶೇರ್ಸ್, ನ್ಯೂ ಕ್ಯಾಪಿಟಲ್ ಈಸ್ ಆಲ್ಸೋ ಈಕ್ವಿಟಿ ಶೇರ್ಸ್. ದೇರ್ ಈಸ್ ನೋ ಇಂಟ್ರೆಸ್ಟ್ ಫಾರ್ ಈಕ್ವಿಟಿ ಶೇರ್ಸ್. ಸೊ ಯು ಆರ್ ನಾಟ್ ಟೇಕಿಂಗ್ ಎನಿ ಇಂಟ್ರೆಸ್ಟ್ ಇನ್ ದ ಫಸ್ಟ್ ಕಾಲಮ್. ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಮೊದಲನೇ ಪ್ಲ್ಯಾನು ಈಕ್ವಿಟಿ ಫೈನಾನ್ಸಿಂಗಲ್ಲಿ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಈಸ್ ಆಲ್ಸೋ ಈಕ್ವಿಟಿ ಶೇರ್ಸ್, ನ್ಯೂ ಕ್ಯಾಪಿಟಲ್ ಪ್ರಪೋಸ್ಡ್ ಕ್ಯಾಪಿಟಲ್ ಈಸ್ ಆಲ್ಸೋ ಈಕ್ವಿಟಿ ಶೇರ್ಸ್. ದೆನ್ ವಿ ಡೋಂಟ್ ಹ್ಯಾವ್ ಎನಿ ಲೋನ್ ಇನ್ ದಟ್ ಕೇಸ್, ಸೊ ದೆರ್ ಈಸ್ ನೋ ಇಂಟ್ರೆಸ್ಟ್. ಯು ಕಮ್ ಟು ದ ಸೆಕೆಂಡ್, ಡೆಟ್ ಫೈನಾನ್ಸಿಂಗ್. ಡೆಟ್ ಫೈನಾನ್ಸಿಂಗ್ಗೆ ಬಂದಾಗ ಯು ಹ್ಯಾವ್ ಟು ಕನ್ಸಿಡರ್ ಇಂಟ್ರೆಸ್ಟ್. ವಾಟ್ ಈಸ್ ದ ಡೆಟ್ ಫೈನಾನ್ಸಿಂಗ್? ಲೋನ್ ಅಟ್ 8%. ಎಷ್ಟು ಲೋನ್ ತಗೊಳ್ತಾ ಇದ್ದಾರೆ? 2,50,000 rupees ಲೋನ್ ತಗೊಳ್ತಾ ಇದ್ದಾರೆ. ಸೊ 2,50,000 rupees into 8/100 you have to pay the interest. So you will get an interest component here, 20,000 rupees. And in the third case, ಪ್ರಿಫರೆನ್ಸ್ ಡಿವಿಡೆಂಡ್ ಬರುತ್ತೆ, ಇಂಟ್ರೆಸ್ಟ್ ಬರೋದಿಲ್ಲ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಯಾವಾಗ ತಗೊಳ್ತಿರೋ ಅಲ್ಲಿ ನಾವು ಇಂಟ್ರೆಸ್ಟನ್ನು ಪೇ ಮಾಡೋದಿಲ್ಲ, ಪ್ರಿಫರೆನ್ಸ್ ಡಿವಿಡೆಂಡ್ ಪೇ ಮಾಡ್ತೀವಿ. ಪ್ರಿಫರೆನ್ಸ್ ಡಿವಿಡೆಂಡ್ ಈಸ್ ಪೇಯ್ಡ್ ಆಫ್ಟರ್ ಪೇಮೆಂಟ್ ಆಫ್ ಟ್ಯಾಕ್ಸಸ್. ಯು ನೋ ದಿ ಫಾರ್ಮ್ಯಾಟ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್. ಪ್ರಿಫರೆನ್ಸ್ ಡಿವಿಡೆಂಡ್ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ ಅಂತ. ದೇರ್ ಫೋರ್ ದೇರ್ ಈಸ್ ನೋ ಇಂಟ್ರೆಸ್ಟ್. ಸೊ ಔಟ್ ಆಫ್ ದ 3 available plans for us, first plans is not having any interest, third plan is also not having any interest because there is no loan there. Only second plan will have your interest. So ಆ ಇಂಟ್ರೆಸ್ಟ್ ಅನ್ನು ಲೆಸ್ ಮಾಡ್ಕೊಂಡ್ಬಿಟ್ರೆ, EBIT ಮೈನಸ್ ಇಂಟ್ರೆಸ್ಟ್ ಅನ್ನು ಲೆಸ್ ಮಾಡ್ಕೊಂಡ್ರೆ you will get profit before taxes or EBT, earnings before taxes. In the first case 0 ಇರೋದ್ರಿಂದ 0ಗೆ 0ನೇ ಇರುತ್ತೆ. ಸೆಕೆಂಡ್ ಕೇಸಲ್ಲಿ 3,12,500 minus 20,000 you will get 2,92,500. ಥರ್ಡ್ ಕೇಸಲ್ಲೂ ಸೇಮ್ ಅಮೌಂಟ್ ಹಾಗೆ ಇರುತ್ತೆ. ನೆಕ್ಸ್ಟ್ ಸ್ಟೆಪ್, ಯು ಶುಡ್ ಗೋ ಫಾರ್ ಟ್ಯಾಕ್ಸಸ್. ಟ್ಯಾಕ್ಸ್ ಪರ್ಸೆಂಟೇಜ್ ಇಸ್ ಗಿವನ್ ಇನ್ ದ ಕ್ವಶನ್, ದಟ್ ಈಸ್ 50%. ಸೊ ಕ್ಯಾಲ್ಕುಲೇಟ್ 50% ಆಫ್ ಟ್ಯಾಕ್ಸ್ ಹಿಯರ್. ಇನ್ ದ ಫಸ್ಟ್ ಸಿಚುವೇಶನ್ 3,12,500 ಅಲ್ಲಿ 50% ಅಂದರೆ ಯು ಶುಡ್ ಗೆಟ್ 1,56,250.
In the second case, 2,92,500 into 50%, that should be 1,46,250. And in the third case also 3,12,500 ಅಲ್ಲಿ 50% to 1,56,250. So ಅದನ್ನು ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ again you will get the same amount, that is PAT, profit after tax, or EAT, earnings after tax. Earnings ಅಂದ್ರು profit ಅಂದ್ರು ಒಂದೇ. Now after payment of taxes you should go with preference dividend. In the first two cases you don't have preference dividend. ಯಾಕೆ? ಮೊದಲನೇ ಪ್ಲಾನಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಲ್ಲ. ಮೊದಲನೇ ಪ್ಲಾನಲ್ಲಿ ಇರೋದೇನು ಬರೀ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಎರಡನೇ ಕ್ಯಾಪಿಟಲಲ್ಲೂ ನಮಗೆ ಪ್ರಿಫರೆನ್ಸ್ ಡಿವಿಡೆಂಡ್ ಇಲ್ಲ. ಯಾಕೆಂದರೆ ಅಲ್ಲಿರೋದು ಡೆಟ್ಟು. ಓಲ್ಡ್ ಒನ್ ಈಕ್ವಿಟಿ ಶೇರ್ ಕ್ಯಾಪಿಟಲು, ಪ್ರಪೋಸ್ಡ್ ಒನ್ನು ಡೆಟ್ಟು. ಸೊ ದೇರ್ ಈಸ್ ನೋ ಪ್ರಿಫರೆನ್ಸ್. ಸೊ ಪ್ರಿಫರೆನ್ಸ್ ಇಲ್ಲ ಅಂದರೆ ಅಲ್ಲಿ ನಾವು ತಗೊಳ್ಳೋ ಅವಶ್ಯಕತೆ ಇಲ್ಲ. ಥರ್ಡ್ ಕೇಸಲ್ಲಿ ಮಾತ್ರ ನಮಗೆ ಪ್ರಿಫರೆನ್ಸ್ ಇರುತ್ತೆ. ಸೊ ಆ ಪ್ರಿಫರೆನ್ಸ್ ಡಿವಿಡೆಂಡು 20,000 rupees. 2,50,000 is the capital. ನಮಗೆ ಇಲ್ಲಿ 8% ಅಂತ ಹೇಳಿರೋದ್ರಿಂದ 2,50,000 into 8/100, that is 20,000. ನಾವು ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ you will get earnings available to equity shareholders. In the first case it is 1,56,250. Second case 1,46,250. Third situation ಅಲ್ಲಿ 1,36,250. This is the amount of earnings available to equity or ordinary shareholders. Now, number of equity shares. This is very important. Number of equity shares. Why do we need number of equity shares? To calculate EPS. Because the formula for EPS is earnings available to equity shareholders divided by number of equity shares. So, in the first plan, what is the number of equity shares we are having? ಮೊದಲನೇ ಪ್ಲ್ಯಾನಲ್ಲಿ ಈಕ್ವಿಟಿ ಶೇರ್ಸು ಎಷ್ಟಿದೆ? ಹಳೆಯದು 10,000 ಶೇರ್ಸ್ ಇದೆ. ಹಳೆಯದು 10,000 ಶೇರ್ಸ ಎಷ್ಟು? 1 lakh ಶೇರ್ಸ್ ಇದೆ ಹಳೆಯದು. 1 lakh ಶೇರ್ಸ್ ಆಫ್ 10 rupees. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಕ್ಸಿಸ್ಟಿಂಗ್ ಆಲ್ ಈಕ್ವಿಟಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಕನ್ಸಿಸ್ಟಿಂಗ್ ಆಫ್ 1 lakh ಆರ್ಡಿನರಿ ಶೇರ್ಸ್ ಆಫ್ ₹10 each. ಸೊ ಅದು ಎಕ್ಸಿಸ್ಟಿಂಗ್ ಅಂದರೆ ಏನು? ಹೊಸ ಕ್ಯಾಪಿಟಲ್ ಬರೋದಕ್ಕಿಂತ ಮೊದಲು ನಮ್ಮ ಹತ್ರ ಅಷ್ಟು ಶೇರ್ಸ್ ಇದೆ. ಸೊ ಇನ್ ಆಲ್ ದ 3 plans ಯು ವಿಲ್ ಹ್ಯಾವ್ ದಟ್ 1 lakh, ಬಿಕಾಸ್ ದಿಸ್ ಈಸ್ ಹ್ಯಾವಿಂಗ್ ಫ್ರಮ್ ದಿ ಅರ್ಲಿಯರ್ ಇಟ್ ಸೆಲ್ಫ್. ಮೊದಲಿಂದ ಕೂಡ ಈ ಒಂದು ಫೈನಾನ್ಸಿಂಗ್ ಪ್ರೋಗ್ರಾಮ್ ನಡೆಯೋದಕ್ಕಿಂತ ಮೊದಲಿಂದನೂ ಕೂಡ ನಮ್ಮ ಹತ್ರ ಕಂಪನಿಯಲ್ಲಿ 1 lakh ಈಕ್ವಿಟಿ ಶೇರ್ಸು ಇದೆ. ಅದು ಮೊದಲಿಂದ ಇದೆ, ಈಗ ಬಂದಿರೋದಲ್ಲ. ಮೊದಲಿಂದನೂ 1 lakh ಈಕ್ವಿಟಿ ಶೇರ್ಸ್ ಇದೆ. ಆ್ಯಂಡ್ ಈಗ ಹೊಸದಾಗಿ ಬಂದು ಸೇರ್ಕೊಳ್ಳೋವಂಥ ಈಕ್ವಿಟಿ ಶೇರ್ಸ್ ಏನಾದರೂ ಇದೆಯಾ ಅಂತ ನೋಡಿ. ಫಸ್ಟ್ ಕೇಸಲ್ಲಿ ಈಕ್ವಿಟಿ ಫೈನಾನ್ಸು ಅಲ್ಲಿ ಏನು ಹೇಳ್ತಿದ್ದಾರೆ? ಸೊ 25,000 ಈಕ್ವಿಟಿ ಶೇರ್ಸ್ ಅಂತೆ. ದೇರ್ ಫೋರ್ ಫಸ್ಟ್ ಕೇಸಲ್ಲಿ 25,000 ಈಕ್ವಿಟಿ ಶೇರ್ಸ್ ಬರುತ್ತೆ. ರೈಟ್. ಸೆಕೆಂಡು ಡೆಟ್ ಫೈನಾನ್ಸಿಂಗ್ ಅಲ್ಲಿ ಏನು ಹೇಳ್ತಾರೆ? ಸೆಕೆಂಡ್ ಪ್ಲಾನ್ ಏನು? ಟು ಬಾರೋ 2,50,000 at 8% ರೇಟ್ ಆಫ್ ಇಂಟ್ರೆಸ್ಟ್. 2,50,000 ಬಾರೋಯಿಂಗ್ಸು, ಲೋನು, ಡೆಟ್ಟಲ್ಲಿ ತಗೊಳ್ತಾ ಇದ್ದಾರೆ. ಈಕ್ವಿಟಿಯಲ್ಲಿ ಏನೂ ತಗೊಳ್ತಾ ಇಲ್ಲ. ಸೊ ಸೆಕೆಂಡ್ ಪ್ಲ್ಯಾನಲ್ಲಿ ಹೊಸ ಈಕ್ವಿಟಿ ಏನೂ ಇಲ್ಲ. ಥರ್ಡ್ ಪ್ಲ್ಯಾನು ಪ್ರಿಫರೆನ್ಸ್ ಶೇರ್ಸು ಎಷ್ಟು? 2,500 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 each. ಅಲ್ಲೂ ಕೂಡ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನೂ ಇಲ್ಲ. ದೇರ್ ಫೋರ್ ವಿ ಡೋಂಟ್ ಹ್ಯಾವ್ ಈಕ್ವಿಟಿ ಶೇರ್ಸ್ ಇನ್ ದೀಸ್ 2 situations. ನಂಬರ್ ಆಫ್ ಈಕ್ವಿಟಿ ಶೇರ್ಸಿಗೆ ನೋಡ್ಕೊಳ್ಳಿ. 1 lakh plus 25, 1,25,000 ಆಗಬೇಕು. And in the second case 1 lakh, third case 1 lakh. Number of equity shares ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ಅನ್ನೋದು ಒಂದು ಸ್ವಲ್ಪ ವೆರಿ ಕೇರ್ಫುಲಿ ಟ್ರೈ ಟು ಅಂಡರ್ಸ್ಟ್ಯಾಂಡ್. This particular company is having 1 lakh equity shares of ₹10 each from earlier. ಮೊದಲಿಂದಲೂ ಕೂಡ ಈ ಕಂಪನಿಯಲ್ಲಿ 1 ಲಕ್ಷ ಶೇರ್ಸ್ ಇದೆ, ಆರ್ಡಿನರಿ ಶೇರ್ಸು. ಅದು ಮೊದಲಿಂದನೂ ಇದೆ, ಮುಂದೆ ಫ್ಯೂಚರಲ್ಲೂ ಇರುತ್ತೆ. ಇಟ್ ಈಸ್ ಆಲ್ರೆಡಿ ದೇರ್. ಆ್ಯಂಡ್ ಅದನ್ನ ಇಟ್ಕೊಂಡು ಅವ್ರು ಏನು ಮಾಡ್ತಿದ್ದಾರೆ? ಅದು ಸಾಕಾಗ್ತಿಲ್ಲ, ನಾಟ್ ಸಫಿಷಿಯೆಂಟ್ ಅಂತ ಹೇಳಿ ಮತ್ತೆ ಇನ್ನೊಂದಷ್ಟು 2.5 ಲಕ್ಷ ರೂಪಾಯಿಗಳಷ್ಟು ಅಡಿಷ್ನಲ್ ಕ್ಯಾಪಿಟಲನ್ನು ತರೋದಕ್ಕೆ ಹೋಗ್ತಾ ಇದ್ದಾರೆ. ಆ ತರೋದಕ್ಕೆ ಹೋಗೋವಾಗ ಅವರಿಗೆ ಡೌಟ್ ಬಂತು, ಹೆಂಗೆ ತರೋಣ ಇದನ್ನು? ಈಕ್ವಿಟಿ ಶೇರ್ಸಲ್ಲಿ ತರೋದಾ, ಸಾಲದ ರೂಪದಲ್ಲಿ ಲೋನ್ ತೊಗೊಂಬರೋದಾ, ಅಥವಾ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ತೊಗೊಂಬರೋದಾ ಅಂತ. ಸೊ 3 ಪ್ಲ್ಯಾನಲ್ಲಿ ಅವರು ಯಾವುದೋ ಒಂದು ಪ್ಲ್ಯಾನನ್ನು ಚೂಸ್ ಮಾಡ್ಕೊಳ್ಳೋದಕ್ಕೆ ಕನ್ಫ್ಯೂಷನಲ್ಲಿ ಇದ್ದರು. ಆ ಕನ್ಫ್ಯೂಷನನ್ನು ಕ್ಲಾರಿಫೈ ಮಾಡೋದಕ್ಕೆ ಈಗ ನಾವು ಬಂದಿರೋದು. ನಾವು ದೊಡ್ಡ ಫೈನಾನ್ಷಿಯಲ್ ಮ್ಯಾನೇಜರ್ಸ್ ಅಲ್ವಾ, ನಾವು ಅವರ ಡೌಟನ್ನು ಕ್ಲಾರಿಫೈ ಮಾಡಬೇಕು. ಸೊ ಮೊದಲನೇ ಪ್ಲ್ಯಾನ್ ಏನು ಅವ್ರ ಹತ್ರ ಇರೋದು? 25,000 ಈಕ್ವಿಟಿ ಶೇರ್ಸ್ ತೊಗೊಂಬಂದ್ಬಿಡೋಣ. ಸೊ 25,000 into 10 rupees,
₹2.5 ಲಕ್ಷ ಆಗುತ್ತೆ. ₹2.5 ಲಕ್ಷ ಎಷ್ಟು? ಬರೀ ಈಕ್ವಿಟಿ ಶೇರ್ಸ್ ತಂದ್ಬಿಡೋಣ. ಈಗ ಆಲ್ರೆಡಿ ಈಕ್ವಿಟಿ ಶೇರ್ಸ್ ಇದೆಯಲ್ಲ, ಇದೆ, ಆಲ್ರೆಡಿ ಈಕ್ವಿಟಿ ಶೇರ್ಸ್ 1 ಲ್ಯಾಕ್ ಇದೆ. ಈಗ ಹೊಸದಾಗಿ ಇನ್ನೊಂದು 25,000 ತೊಗೊಂಬರೋಣ, ಅಲ್ಲಿಗೆ 1,25,000 ಈಕ್ವಿಟಿ ಶೇರ್ ಆಗುತ್ತೆ. ಇನ್ನೂ ತಂದಿಲ್ಲ, ತರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಮೊದಲನೇ ಪ್ಲ್ಯಾನು. ಎರಡನೇ ಪ್ಲ್ಯಾನ್ ಏನು ಮಾಡ್ತಿದ್ದಾರೆ? ಎರಡನೇ ಪ್ಲ್ಯಾನಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನು ಬೇಡಪ್ಪ, ನಾವೊಂದು ಕೆಲಸ ಮಾಡೋಣ, ₹2.5 ಲಕ್ಷ ಡೆಟ್ಟನ್ನು ತೊಗೊಂಬರೋಣ, ಲೋನ್ ಕ್ಯಾಪಿಟಲನ್ನು ತೊಗೊಂಬರೋಣ, ಸಾಲ ತೊಗೊಂಬರೋಣ, 8% ಬಡ್ಡಿಗೆ ಸಾಲ ಮಾಡೋಣ. ಅಲ್ಲಿಗೆ ನಮ್ಗೆ ಅದೇನಾಗುತ್ತೆ? ಲೋನ್ ಆಗುತ್ತೆ. 8% ಇಂಟ್ರೆಸ್ಟ್ಗೆ ನೀವು ಸಾಲ ತೊಗೊಂಬಂದರೆ ಅದನ್ನು ಸಾಲ ಅಂತೀವೇ ಹೊರತು ಕ್ಯಾಪಿಟಲ್ ಅಂತ ಕರೆಯೋದಿಲ್ಲ, ಈಕ್ವಿಟಿ ಶೇರ್ಸ್ ಅಂತ ಕರೆಯೋದಿಲ್ಲ. ಸೊ ಎರಡನೇ ಪ್ಲ್ಯಾನಲ್ಲಿ ಹಳೆ ಈಕ್ವಿಟಿ ಶೇರ್ಸು ಹಾಗೇ ಇರುತ್ತೆ, ಹೊಸದಾಗಿ ಬರೋ ಅಂಥದ್ದು ಲೋನ್ ಬರುತ್ತೆ, ಡೆಟ್. ಮೂರನೇ ಸಿಚುವೇಷನಲ್ಲಿ ಹಳೆಯ ಈಕ್ವಿಟಿ ಶೇರ್ಸು ಹಾಗೇ ಇರುತ್ತೆ, ಹೊಸದಾಗಿ ಏನು ಬರುತ್ತೆ ಅಂದರೆ ಪ್ರಿಫರೆನ್ಸ್ ಶೇರ್ಸ್ ಬರುತ್ತೆ. ಈಕ್ವಿಟಿ ಶೇರ್ಸ್ ಬರೋಲ್ಲ, ಪ್ರಿಫರೆನ್ಸ್ ಶೇರ್ಸ್ ಬರುತ್ತೆ. ಸೊ ಅದಕ್ಕೇ ನಂಬರ್ ಆಫ್ ಈಕ್ವಿಟಿ ಶೇರ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ನೋಡಿ. ಹಳೆಯ ಒಂದು ಈಕ್ವಿಟಿ ಶೇರ್ಸು, ಆರ್ಡಿನರಿ ಶೇರ್ಸ್ ಏನಿರುತ್ತೋ ಅದು ಎಲ್ಲ ಪ್ಲ್ಯಾನ್ಸಲ್ಲೂ ಅಷ್ಟೇ ಇರುತ್ತೆ. ಹೊಸದಾಗಿ ಬರುವಂಥದ್ದು ಬಂದು ಆ್ಯಡ್ ಆಗುತ್ತೆ. ಇಲ್ಲಿ ಹೊಸದಾಗಿ ಯಾವ ಪ್ಲ್ಯಾನಲ್ಲಿ ಈಕ್ವಿಟಿ ಶೇರ್ಸ್ ಬಂದಿದೆ? ಈಕ್ವಿಟಿ ಫೈನಾನ್ಸಿಂಗ್ ಪ್ಲ್ಯಾನ್ ನಂಬರ್ 1, ಮೊದಲನೇ ಪ್ಲ್ಯಾನಲ್ಲಿ ಮಾತ್ರ ಹೊಸ ಈಕ್ವಿಟಿ ಶೇರ್ಸ್ ಬಂದಿದೆ. ಇನ್ನು ಎರಡೂ ಪ್ಲ್ಯಾನಲ್ಲಿ ಈಕ್ವಿಟಿ ಶೇರ್ಸು ಬಂದಿಲ್ಲ. ಹಾಗಾಗಿ ಮೊದಲನೇ ಪ್ಲ್ಯಾನಲ್ಲಿ ಈಕ್ವಿಟಿ ಶೇರ್ಸು ಹಳೆಯದು 1 ಲಕ್ಷ, ಹೊಸದು 25,000 ಸೇರಿಸಿ 1,25,000 ಈಕ್ವಿಟಿ ಶೇರ್ಸ್ ಇನ್ ದ ಫಸ್ಟ್ ಪ್ಲ್ಯಾನ್. ಸೆಕೆಂಡ್ ಪ್ಲ್ಯಾನಲ್ಲಿ ಓಲ್ಡ್ 1 ಲ್ಯಾಕ್ ಶೇರ್ಸು, ನ್ಯೂ ಶೇರ್ಸ್ ಯಾವುದು ಬಂದಿಲ್ಲ, ನ್ಯೂ ಬಂದಿರೋದು ಡೆಟ್ಟು, ಹಾಗಾಗಿ ಹಳೇದು ಮಾತ್ರ ಹಾಗೆ ಇರುತ್ತೆ, ಓನ್ಲಿ 1 ಲ್ಯಾಕ್ ಶೇರ್ಸು. ಥರ್ಡ್ ಒನ್ನು ಹಳೇದು 1 ಲ್ಯಾಕ್ ಶೇರ್ಸ್ ಇದೆ, ಹೊಸದಾಗಿ ಶೇರ್ಸ್ ಏನು ಬಂದಿಲ್ಲ, ಪ್ರಿಫರೆನ್ಸ್ ಬರ್ತಾ ಇದೆ, ದೇರ್ಫೋರ್ ಅದು ಕೂಡ ಹಳೇದು 1 ಲ್ಯಾಕ್ ಹಾಗೆ ಇರುತ್ತೆ. ಸೊ ನಂಬರ್ ಆಫ್ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್ ಇಫ್ ಯು ಸಿ 1,25,000, 1 lakh, 1 lakh. Now proceed with calculation of earnings per share. The formula is earnings available to equity shareholders divided by number of shares. In the first case it is 1,56,250 divided by 1,25,000. You should get 1.25 per share. In the second case 1,46,250 divided by 1 lakh shares, that is 1.46 EPS. In the third case 1,36,250 rupees divided by 1 lakh shares, that should be 1.36. So we have calculated earnings per share, that is EPS. In the first case it is 1.25, in the second case it is 1.46, in the third case it is 1.36. ಈಗ ಈ EPS ಮೇಲೆ ನಾವೊಂದು ಕನ್ಕ್ಲೂಷನನ್ನು ಮಾಡಬೇಕು. ಏನು ಕನ್ಕ್ಲೂಷನ್ ಮಾಡಬೇಕು? ಈ ಕಂಪ್ನಿಯವರು ಹೊಸದಾಗಿ 2,50,000 ರೂಪೀಸು ಕ್ಯಾಪಿಟಲ್ ತರಬೇಕು ಅಂತ ಅಂದ್ಕೊಳ್ತಾ ಇದ್ರಲ್ಲ, ಅದನ್ನು ಯಾವ ಪ್ಲ್ಯಾನಲ್ಲಿ ತರಬೇಕು ಅಂತಂದರೆ ಡೆಟ್ ಫೈನಾನ್ಸಿಂಗಲ್ಲಿ ತರಬೇಕು. ಯಾಕೆ ಡೆಟ್ ಫೈನಾನ್ಸಿಂಗಲ್ಲಿ ತರಬೇಕು? ಬಿಕಾಸ್ ದ EPS ಈಸ್ ಹೈಯರ್. ಇವರು ಈಕ್ವಿಟಿ ಫೈನಾನ್ಸಿಂಗಲ್ಲಿ ತಂದರೆ ಬರೀ 1.25 ಕಡಿಮೆ ಆಗಿಬಿಡುತ್ತೆ, ಪ್ರಿಫರೆನ್ಸಲ್ಲಿ ತೊಗೊಂಡ್ಬಂದರೆ ಬರೀ 1.36. ಡೆಟ್ ಫೈನಾನ್ಸಿಂಗಲ್ಲಿ ತೊಗೊಂಡು ಬಂದಾಗ ಮಾತ್ರ ಇವರ ಒಂದು ಅರ್ನಿಂಗ್ಸ್ ಪರ್ ಶೇರು ಜಾಸ್ತಿ ಆಗುತ್ತೆ, 1.46 ಆಗುತ್ತೆ. ಹಾಗಾಗಿ ಯಾವುದೇ ಫೈನಾನ್ಷಿಯಲ್ ಪ್ಲ್ಯಾನು ಕಂಪನಿಯ EPS ಅನ್ನು ಜಾಸ್ತಿ ಮಾಡುತ್ತೆ ಅಂತಂದರೆ ಅದನ್ನು ನಾವು ಅಪ್ರೂವ್ ಮಾಡ್ತೀವಿ. ಸೊ ಇನ್ ದಿಸ್ ಕೇಸ್ we are suggesting this company to go for debt financing because it is giving higher EPS.